ಇದು ನಮ್ಮ ಲಾಸ್ಟ್ ಇದು ಸೆಷನ್ ಮ್ಯಾಮ್. ಏನಂತಂದ್ರೆ ಯಾರ್ಯಾರು ಹೆಂಗೆ ಅಂತ ರ್ಯಾಪಿಡ್ ಫೈರ್. ನಾನು ನಿಮ್ಮ ಜೊತೆ ಇದ್ದಂಥ ಕಂಟೆಸ್ಟೆಂಟ್ಗಳು ಒಬ್ಬೊಬ್ಬರ ಹೆಸರು ಹೇಳ್ತೀನಿ, ನಿಮ್ಗೆ ಅವ್ರ ಬಗ್ಗೆ ಏನನ್ಸುತ್ತೆ ಅಂತ ಒಂದು ವರ್ಡ್ ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ಆನ್ಸರ್ ಮಾಡ್ಬೋದು. ಕರಿಬಸಪ್ಪ. ಬಂದಿದ್ದು ಗೊತ್ತಾಗ್ಲಿಲ್ಲ, ಗೊತ್ತಾಗ್ಲಿಲ್ಲ. ಅಮ್ಮ ಅಮ್ಮ ಎಲ್ಲಿದ್ಯಮ್ಮ? ಅಮಿತ್. ಅಮಿತ್ ತುಂಬಾ ಮಾತಾಡ್ತಾರಂತೆ, ಬಟ್ ಅಲ್ಲಿ ಮಾತಾಡ್ಲಿಲ್ಲ. ಮಾತಾಡುವುದು ಮಾತು 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 ಮಾತು. ಈ ದೇಶದಲ್ಲ ಬರೀ ಮಾತು ಮಾತು ಮಾತು. ದೇಶವೇ ತೂತ್ ತೂತ್ ಬಿದ್ದು ಹೋದ್ರು ಮಾತಾಡ್ತಾ ಇರ್ತಾರೆ. ಕಾಕ್ರೋಚ್ ಸುದ್ದಿ. ಅಯ್ಯೋ ನನ್ನ ಅಣ್ಣ. ನೋಡಿ ಚೆನ್ನಾಗಿದ್ಯಾ ಅಕ್ಕ? ಕಾವ್ಯ. ಕಾವ್ಯ ಲಕ್ಕಲ್ಲಿ ಟಾಪ್ 6 ಬಂದ್ಬಿಟ್ರು. ಇವರನ್ನ ನಾವು ನಂಬಲ್ಲ. ಇವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಇವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಇವರಿಗೆ ಗಿಲ್ಲಿ. ಗಿಲಿ ಇನ್ನೊಬ್ರ ಆಟನ ಹೇಗೆ ಕೆಡಿಸ್ಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತಿತ್ತು. कुछ कुदरे तगड़ तुप्पा की तुक्काली गैंग का क्वीन, मैं तेरा बिल्ली नहीं कर्नाटका का गिल्ली हूँ. ಜಾನ್ವಿ. ಜಾನ್ವಿ ಜಾನು. ನನ್ನ ಮೇಲೆ ಆಣೆ ಇಟ್ಟಳು. ಅಶ್ವಿನಿ ಎಸ್.ಎನ್. ಅಶ್ವಿನಿ ಅರ್ಥ ಮಾಡ್ಕೊಳ್ಳೋಷ್ಟ್ರಲ್ಲಿ ಮನೆಯಿಂದ ಹೊರಟೋಗಿದ್ರು. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಅಭಿಷೇಕ್. ಅಭಿಷೇಕ್ ತುಂಬಾ ಒಳ್ಳೆ ಮಾನವೀಯತೆ ಇಟ್ಕೊಂಡಿರುವಂತಹ ವ್ಯಕ್ತಿ. ಏನು ಸರ್ ಅಲ್ಲಿ ಈಗ ಹೇಳಿದ್ರಲ್ಲ ಅದನ್ನ ಇನ್ನೊಂದ್ಸಲಿ ಹೇಳ್ತೀರಾ ಪ್ಲೀಸ್? ನನಗೋಸ್ಕರ ಪ್ಲೀಸ್ ಪ್ಲೀಸ್ ಪ್ಲೀಸ್. ತುಂಬಾ ಒಳ್ಳೆ ಮಾನವೀಯತೆ ಇಟ್ಕೊಂಡಿರುವಂತಹ ವ್ಯಕ್ತಿ. ಒಂದೇ ಒಂದ್ಸಲಿ ನನ್ನ ಮಗನ ಮುಂದೆ ಹೇಳ್ಬಿಡಿ ಪ್ಲೀಸ್ ಪ್ಲೀಸ್. ನನ್ನ ಮಗನ ಮುಂದೆ ಪ್ಲೀಸ್ ಪ್ಲೀಸ್. ತುಂಬಾ ಒಳ್ಳೆ ಮಾನವೀಯತೆ ಇಟ್ಕೊಂಡಿರುವಂತಹ ವ್ಯಕ್ತಿ. ಧನುಷ್. ಧನುಷ್ ಇನ್ನೊಂಚೂರು ಮಾತಾಡ್ಬೇಕಿತ್ತು. ಎಲ್ಲರೂ ಮಾತು 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 ಮಾತಾಡ್ತಾನೆ ಇರ್ತಾರೆ. ಅರ್ಥವಿಲ್ಲದೆ ವ್ಯರ್ಥಪ್ಲಾಪ ಮಾತಾಡ್ತಾನೆ ಹೋಗ್ತಾರೆ. ಆದ್ರಿಂದ ನಾನು ಮಾತನ್ನು ಕಡಿಮೆ ಮಾಡಿದ್ದೀನಿ. ಅದು ನಿನಗೆ ಗೊತ್ತುಂಟಾ? ನಿನಗೇನು ಗೊತ್ತಿಲ್ಲ. ಸುಮ್ಮನೆ ಅರ್ಥವಿಲ್ಲದೆ ವ್ಯರ್ಥಪ್ಲಾಪ ಮಾತಾಡ್ತಾನೆ ಇರ್ತಾರೆ ನೀವೆಲ್ಲ. ಆದ್ರಿಂದ ಧ್ರುವಂತ್. ಧ್ರುವಂತ್ ಕ್ಯೂಟಿ ಬಾಯ್. ಏನ್ ನಂಬೋದಕ್ಕೆ ಅಸಾಧ್ಯವಾದ ವಿಷಯ ಹೇಳ್ತಾ ಇದ್ದೀರಿ. ಮಲ್ಲಮ್ಮ. ಮಲ್ಲಮ್ಮ ತಾಯಿಯಾಗೆ ಇದ್ರು ಅವರು ಇಡೀ ಮನೆಗೆ. ಆಯ್ತು. ಆಮೇಲೆ ರಕ್ಷಿತಾ. ರಕ್ಷಿತಾ ಪಟ್ ಪಟ್ ಪಟಾಕಿ ನನ್ನ ಫೇವ್ರೆಟ್. ಎಲ್ಲ ನಾಟಕ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ರಾಶಿಕಾ. ರಾಶಿಕಾ ಹಠ ತುಂಬಾ ಜಾಸ್ತಿ. ಹಠ ಒಂದ್ ಬಿಟ್ರೆ ಶಿ ಇಸ್ ಅ ವೆರಿ ಗುಡ್ ಹ್ಯೂಮನ್. ರಘು ಸರ್ ಸೇಮ್ ಹೇಳಿದ್ರು. ಸುಮ್ಮನೆ ಕೂತಿರಲ್ಲ. ಸ್ಪಂದನ. ಸ್ಪಂದನ ತುಂಬಾ ಒಳ್ಳೆ ಫ್ಯೂಚರ್ ಇದೆ ಸ್ಪಂದನನ್ಗೆ. ಅದು ಒಂಥರ ಮುದ್ದು. ಮಾಳು. ಅಯ್ಯೋ ಮಾಳು ಛಲಗಾರ. ಆಕ್ಚುಲಿ ತುಂಬಾ ಛಲ ಇದೆ. ಇನ್ನೊಂದು ಸ್ವಲ್ಪ ಛಲನ ಚೆನ್ನಾಗಿ ತೋರಿಸಿ ಬಿಗ್ ಬಾಸ್ ಮನೇಲಿ ಟಾಪ್ 6 ಅಲ್ಲಿ ಇರ್ತಿದ್ರು ಅವರು. ಪಿನಾಲಿ ಅನ್ನೋಕೆತನು ನಾ ಗೇಮ್ ವಿನ್ ಹಾಕ ನೋಡ್ ನನಗೆ ಭರೋಸಾ ಇತ್ತು. ಸತೀಶ್ ಕ್ಯಾಡಬಮ್ಸ್. ಓ ನಾನು ಒಳಗಿದ್ದಾಗ ಶರ್ಟು ಸನ್ಗ್ಲಾಸು. ಯಾಕಂದ್ರೆ ಬಿಗ್ ಬಾಸ್ ಮುಗಿಸ್ಕೊಂಡು ನಾನು ನಮ್ಮ ಮನೆಗೆ ಹೋಗ್ಬೇಕಿತ್ತಲ್ಲ, ಸೊ ಹಾಗಾಗಿ ಸತೀಶ್ ಅಣ್ಣನ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಒಳಗಡೆ ಇದ್ದಾಗ ನನ್ಗೆ ಹೊರಗಡೆ ತುಂಬಾ ಪ್ರಚಾರ ಕೊಟ್ಟಿದ್ರು. ಸೊ ಥ್ಯಾಂಕ್ ಯು. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲು. ಚಂದ್ರಪ್ರಭಾ. ಚಂದ್ರಪ್ರಭಾ ಅವರು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಅವರಿಂದ, ಬಟ್ ಯಾಕೋ ಅದು ಹೊರಗೆ ಬರಲೇ ಇಲ್ಲ ಬಿಗ್ ಬಾಸ್ ಅಲ್ಲಿ. ಹಳೆ ರಸಿಕ ಲುಂಗಿ ಲೂಸ್ ಅಷ್ಟೇ. ಹೇಳ ಪೂರ್ವಿಕರೆಲ್ಲ ಪೈಲ್ವಾನ್ರು, ಇವರು ಹಳೆ ಪೈಲ್ವಾನ್ರು. ಡೌಟ್ ಇಲ್ಲ ಕಣ್ರಿ. ನೆಗಡಿ ಹಿಂಗ್ ಆಗ್ಬಿಟ್ರ ಕಣ್ರಿ. ಕೆಮ್ಮಣ್ಣ ತಲೆಯಲ್ಲಿ ಗುದ್ದಿ ಗುದ್ದಿ ಪೌಡ್ರ್ ಮಾಡ್ಬಿಟ್ಟು ಕೂದಲು ಉದುರೋಗ್ಬಿಟ್ಟಿದೆ. ರಘು. ರಘು ನನಗೊಂಥರ ಮಗು. ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ಬಟ್ ಈಗ ನನಗೂ ಒಂಥರ ರಘು ಅಣ್ಣನೇ ನನ್ನ ಡಾನ್ಸಿಂಗ್ ಪಾರ್ಟ್ನರ್. ಸೂರಜ್. ಸೂರಜ್ ಮಗನ್ ಫೀಲ್ ಕೊಡ್ತಾನೆ. ರಿಷಾ. ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ರಿಷಾ. ರಿಷಾ ಅದು ಒಂಥರ ಹೇಗೆ ಹೇಳೋದು ಅವಳನ್ನ, ನೋ ಫಿಲ್ಟರ್. ಓಕೆ. ಮಾತೇನ್ ನಿಲ್ಸಲ್ಲ. ನಿಮ್ಮ ಫೇವ್ರೆಟ್ ರಜತ್. ಅಯ್ಯೋ ನನ್ನ ಖಾಲಿ ಡಬ್ಬ. ಓಕೆ. ಇನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕ್ ಹೆಣ್ಣಾಗ್ಬಿಟ್ಬಿಟ್ಟಿದ್ಯಾ. ಚೈತ್ರ. ಅಷ್ಟೇ. ಮೀಟರ್ ಬೇಕು. ಮೀಟರ್